ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ಮಂಗಳವಾರ ತಲೆಗೆ ಸ್ನಾನ ಮಾಡಿದೆ. ಇವತ್ತು ದೇವ್ರ ದೀಪ ಹಚ್ಚಿದ್ದಾಯಿತು. ನಾನು ಫ್ರೈಡೇ ಪೂಜೆ ಮಾಡ್ತೀನಿ, ಆಗ ಮಂಗಳವಾರ ದೀಪ ಹಚ್ತೀನಿ. ಫ್ರೈಡೇ ಚೆನ್ನಾಗಿ ಲಕ್ಷ್ಮೀ ಪೂಜೆ ಕಳಸ ಇಟ್ಟೆಲ್ಲ ಪೂಜೆ ಮಾಡ್ತೀನಿ. ಇವತ್ತು ಏನು ವೆದರ್ ಸ್ವಲ್ಪ ಬಿಸಿಲೇ ಇಲ್ಲ, ಈ ನಡುವೆ ತುಂಬ ವೆದರ್ ಸ್ವಲ್ಪ ಕೋಲ್ಡ್, ಮಳೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಾಗೆ ನಾವು ಗೌರಿ ಗಣೇಶ ಹಾಕಿದ್ದು ಅದು ಸ್ವಲ್ಪ ಕ್ಲಿಪ್ಪಿಂಗು, ಹಾಗೆ ಅದ್ರ 3 ವಾರದಿಂದ ಕದ್ರಿಗೆ ಹೋಗಿದ್ವಿ. ಆದರೂ ದೇವಸ್ಥಾನದ ಕ್ಲಿಪ್ಪಿಂಗೆಲ್ಲ ಹಾಕ್ತೀನಿ. ಹೊರಗಡೆ ದೇವಸ್ಥಾನ ಒಳಗಡೆ ಅಲೋ ಇಲ್ಲ. ಆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಕದ್ರಿನರಸಿಂಹ ಸ್ವಾಮಿ ಅದ್ರ ಕ್ಲಿಪ್ಪಿಂಗ್ ಸಹಿತ ಹಾಕ್ತೀನಿ. ಹಾಗೆ ನಮ್ಮ ಅಮ್ಮ ಮನೆಗೆ ಒಂದು 25 ದಿವಸದಿಂದ ಹೋಗಿದ್ದೆ. ಆಡಿ ಕೃತಿಕೋತ್ಸವ ನಡೀತು ಹರೋರ, ಅದ್ರ ಜಾತ್ರೆದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತಿರುಪತಿಗೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಸರಗಳೆಲ್ಲ ತೊಗೊಂಡು ಬಂದಿದ್ದೆ. ನನಗೆ ಶಾರ್ಟ್ಸ್ಗೆಲ್ಲ ಬೇಕಾಗ್ತದಲ್ಲ ನೋಡಿ, ಚೆನ್ನಾಗಿದೆ. ಸೀರೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ, ವೈಟ್ ಇದೆ ನೋಡಿ. ಪದ್ಮಾವತಿಗೆ ಹೋಗಿದ್ವಿ, ಪದ್ಮಾವತಿಲಿ ತೊಗೊಂಡೆ. ಇನ್ನೂ 2 ಸಲ ಎತ್ತಿಟ್ಟಿದ್ದೀನಿ ಅಲ್ಲಿ, ಕೈಗೆ ಸಿಗ್ತಾ ಇಲ್ಲ ನೋಡಿ, ಎಷ್ಟು ವೈಟ್ ಇದೆ ನೋಡಿ. ವೈಟ್ ಕಲರ್ ಇದು, ತುಂಬ ಚೆನ್ನಾಗಿದೆ, ವಜನ್ ಇದೆ ಒಳ್ಳೆ. ಸೀರೆಗೆಲ್ಲ ಉಡ್ಕೊಂಡ್ರೆ ಶಾರ್ಟ್ಸ್ಗೆಲ್ಲ ಹಾಕ್ಕೊಳಕ್ಕಾಗುತ್ತೆ. ಹೊರಗಡೆ ಮದುವೆಗಳಿಗೆ ಹೋದರೆ ಚಿನ್ನದ ನೆಕ್ಲೆಸು ಎಲ್ಲ ಹಾಕ್ಕೊಳ್ಳೋದು. ಈ ಶಾರ್ಟ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಸಿಂಪಲ್ ಕಾಟನ್ ಸೀರೆಗೆಲ್ಲ ನೋಡಿ, ಇದು ಒಂದು ವೈಟ್ ಕಲರು. ಪದ್ಮಾವತಿಲಿ ತುಂಬ ನನಗೆ ಇಷ್ಟವಾದಿದ್ದೆಲ್ಲ ಸಿಕ್ತು, ಚೀಪಾಗೆ ಸಿಕ್ತು. ಇಲ್ಲೆಲ್ಲ ಜಾಸ್ತಿ ಹೇಳ್ತಾರೆ 250 ಅಲ್ಲ, ಅಲ್ಲಿ ಸ್ವಲ್ಪ ಕಮ್ಮಿಗೆ ಕೊಟ್ಟರು ನೋಡಿ, ಎಷ್ಟು ಚೆನ್ನಾಗಿದೆ. ತಗೊಂಡೆ. ಆಮೇಲೆ ಇನ್ನೊಂದು ತಗೊಂಡೆ ನೋಡಿ, ರೆಡ್ಡು ವೈಟು ಪಾಲ್ದು, ವೈಟು ರೆಡ್ಡು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಆಮೇಲೆ ಇನ್ನೊಂದು ಇದು ರೆಡ್ ಸೀರೆಗೆ, ರೆಡ್ ಚೂಡಿದಾರ, ಗೌನ್ಗೆ ಎಲ್ಲದಕ್ಕೂ ಆಗುತ್ತೆ. ಗೌನು ಆಮೇಲೆ ಹಾಕ್ಕೊಳ್ತೀವಲ್ಲ ಕಾಗ್ರ, ಎಲ್ಲದಕ್ಕೂ ಆಗುತ್ತೆ ನೋಡಿ. ಇದು ರೆಡ್ ಸೀರೆಗೂ ಆಗುತ್ತೆ, ಚೆನ್ನಾಗಿರ್ತದೆ. ಕುರ್ತೀಸ್ಗೂ ಆಗುತ್ತೆ. ಸಿಂಪಲ್ಲಾಗಿ ಪದ್ಮಾವತಿಲಿ ತಗೊಂಡು ಬಂದೆ. ಹಾಗೆ ಇದೇ ಥರ ಇದೆ ಇನ್ನೊಂದು, ಅದು ಎಲ್ಲ ಇವಾಗ ಕೈಗೆ ಸಿಗ್ತಾ ಇಲ್ಲ ನೋಡಿ. ಈ ಥರದ್ದು ಇದು ಇದೇ ಥರದಲ್ಲಿ ವೈಟು, ಗ್ರೀನು, ರೆಡ್ಡು 3 ಮಿಕ್ಸು ಬಂದಿದೆ. ಅದು ಹಾಕೊಂಬಿಟ್ರೆ ಎಲ್ಲದಕ್ಕೂ ಮ್ಯಾಚ್ ಆಗಿದೆ. ಇದು ವೈಟ್ ಅಂದರೆ ವೈಟು ಗೋಲ್ಡು ಇಷ್ಟೇ, ಅದು ಎಲ್ಲ 3 ಕಲರ್ಗೂ ಮಿಕ್ಸ್ ಆಗಿದೆ. ಹಾಗೆ ನಾವು ಇವಾಗ ಇದು ತೆಂಗಿನಕಾಯಿ ನಮ್ಮ ಮನೇಲಿ ಬಿಟ್ಟಿದೆಯಲ್ಲ, ಅದ್ರದ್ದು ಅದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. 2 ಮರ ಇದೆ, ಚೆನ್ನಾಗಿ ಕಾಯಿ ಬಿಡುತ್ತೆ. ಅದು ಹಾಲಲ್ಲಿ ಕಾಯನ್ನು ಎಲ್ಲ ಮಾಡ್ತೀವಿ. ಒಂದು ದಿವಸ ಕಾಯನ್ನು ಮಾಡಿದಾಗ ನಿಮಗೆ ತೋರಿಸ್ತೀನಿ. ಹಬ್ಬಕ್ಕೆ ಪೂಜೆಗೆಲ್ಲ ಬಂತು, ಒಂದೊಂದು ಕಾಯಿ ಇಷ್ಟು ತುಂಬ ಚೆನ್ನಾಗಿ ತುರಿ ಬರುತ್ತೆ. ನಮ್ಮ ಮರದಲ್ಲಿ ಇರೋದು ಅದನ್ನ ಕೀಳ್ಸೋಕೆ ಒಂದು 400 ರೂಪಾಯಿ ಕೊಡ್ತೀವಿ. ಹಾಗೆ ಸುಳಿಯೋದಕ್ಕೆ 2 ರೂಪಾಯಿ ಕೊಡ್ತೀವಿ. ಎಲ್ಲ 1200 500 ಆಗುತ್ತೆ ಕಾಯಿ ಕೀಳ್ಸೋಕ್ಕೇ. ಆದ್ರೂ ನಮ್ಮ ಕಾಯಿ ನಮಗೆ ರುಚಿ. 2 ಮರ ಇರೋದ್ರಿಂದ ತುಂಬ ರುಚಿ. ನಮ್ಮ ಮನೆಯಲ್ಲೂ 3 ತೆಂಗಿನ ಮರ ಆಯಿತು, ಇವಾಗೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಬೇರುಗಳು ಬೀಳ್ತದೆ ಅಂದ್ಬಿಟ್ಟು. ಹಾಗೆ ಈಗ ನಾನು ನನ್ನ ಕದ್ರಿನರಸಿಂಹ ಸ್ವಾಮಿಗಳು ಅದ್ರ ಕ್ಲಿಪ್ಪಿಂಗು ಸ್ವಲ್ಪ ಡಿಲೇ ಆಯ್ತಂತ ಬೇಜಾರು ಮಾಡ್ಕೋಬೇಡಿ. ಕದ್ರಿನರಸಿಂಹ ಸ್ವಾಮಿ, ಆಮೇಲೆ ಆಡಿ ಕೃತಿಕೋತ್ಸವ, ಹಾಗೆ ವರಮಹಾಲಕ್ಷ್ಮಿ ಪೂಜೆ, ನಮ್ಮನೆ ಗಣಪತಿ ಪೂಜೆ, ಅದನ್ನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತಾ ಹೋಗ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೇಲಿ ತೆಂಗಿನ ಮರದು ತೆಂಗಿನಕಾಯಿ ಬಿಟ್ಟಿದೆ ನೋಡ್ರಿ. ಹಬ್ಬಕ್ಕೆಲ್ಲ ಆಯಿತು. ಒಂದೊಂದು ಕಾಯಿ ನೋಡಿ ಎಷ್ಟಪ್ಪ ಇದೆ ಕಾಯಿ. ನಮ್ಮದು 2 ಮರ ತೆಂಗಿನಕಾಯಿನ ತುಂಬಿಟ್ಕೊಂಡಿದ್ದೀವಿ. ಕೊಬ್ಬರಿನ ಆಗುತ್ತೆ, ಅದ್ರ ಕೊಬ್ಬರಿ ಎಣ್ಣೆನೂ ಮಾಡ್ತೀವಿ. ಮೊನ್ನೆ ಗೌರಿ ಗಣೇಶಗೆಲ್ಲ ಯೂಸ್ ಮಾಡಿದ್ವಿ. ಇದು ಹಾಲು ತೆಗೆದು ಕಾಯನ್ನು ಸಹಿತ ಮಾಡ್ತೀವಿ. ಹೊರಗಡೆ ದುಡ್ಡು ಕೊಟ್ಟು ತೊಗೊಳ್ಬೇಕಂದ್ರೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು. 1-2 ದಿನ ಕೀಳಕ್ಕೆ ಬಂದಿರಲಿಲ್ಲ ಅವನು ತೆಂಗಿನಕಾಯವರು. ಕಾಯಿ ಮರ ಹತ್ತವರು ನೋಡಿ, ತುಂಬಿಟ್ಟಿದ್ದೀನಿ ಕೊಳಗ. ತುಂಬ 2 ಚೀಲದಲ್ಲಿ ತುಂಬಿಟ್ಟಿದ್ದೆ. ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಡೈಲಿ ಕಾಯನ್ನು ಚಟ್ನಿ, ವಾರಕ್ಕೊಂದು ಕಾಯಿ ಯೂಸ್ ಮಾಡ್ತೀವಿ ನಾವು. ಪೂಜೆಗಳಿಗೆ, ನಮ್ಮನೆ ಗಣೇಶ, ವರಮಹಾಲಕ್ಷ್ಮಿ, ನಾಗರ ಪಂಚಮಿಗೆಲ್ಲ ತುಂಬ ಯೂಸ್ ಆಯಿತು. ಆಯ್ತು ಫ್ರೆಂಡ್ಸ್, ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಮೊನ್ನೆ ತಿರುಪತಿಗೆ ಹೋಗಿ ಬಂದ್ವಿ. ಈಗ ಕದ್ರಿನರಸಿಂಹ ಸ್ವಾಮಿಗೆ ಹೋಗ್ತಾಯಿದ್ದೀವಿ. ಲಕ್ಸುರಿ ಸೂಪರ್ ಡಿಲಕ್ಸ್ ಬಸ್ ಮಾಡಿಕೊಂಡು ಹೋಗ್ತಾರೆ. ಚಿಕ್ಕವನು ಬಾರ ರೆಡಿ ಆಗಿದ್ದ, ಯಾಕೋ ಬರೋದಿಲ್ಲ, ನಾಳೆ ಎಕ್ಸಾಮ್ ಇದೆ, ಓದ್ಕೋಬೇಕು ಅಂತ. ದೊಡ್ಡವನ್ನ ಅವನ್ನ ಬಿಟ್ಬಿಟ್ಟು ನೆನ್ನೆನೇ ಎಲ್ಲ ಮಡಿವಾಳಕ್ಕೆ ಹೋಗಿ ಹೂವು ಹಾರ ಎಲ್ಲ ತೊಗೊಂಡು ಹೊಡ್ತಾ ಇದ್ದೀವಿ. ಭಾನುವಾರ ಶನಿವಾರ ಶ್ರಾವಣ ತುಂಬ ರಶ್ ಇರುತ್ತೆ. ಸಿಂಪಲಾಗಿ ಒಂದು ಸೀರೆ ಉಡ್ಕೊಂಡು ಹೋಗ್ತಿದ್ದೀನಿ. ಒಂದು ತಿರುಪತಿಯಿಂದ ನೋಡಿ ಒಂದು ಹಾರ ತೊಗೊಂಡೆ. ಮಾಂಗಲ್ಯ ಪರ್ಸಲ್ಲಿ ಹಾಕಿದ್ದೀನಿ, ಆಮೇಲೆ ಹಾಕ್ಕೊಳ್ತೀನಿ. ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಪುದೀನ ರೈಸ್ ಮಾಡ್ಕೊಂಡಿದ್ದೆ. ನೋಡಿರಿ ಬಸ್ಸು ಚೆನ್ನಾಗಿದೆ, ಬಸ್ಸು
ಚಿಕ್ಕಬಳ್ಳಾಪುರ ಬಂದಿದ್ದೀವಿ. ಚೆನ್ನಾಗಿ ನಿದ್ದೆ 2 ಗಂಟೆಗೆ ಎದ್ಬಿಟ್ಟಿದ್ದೆ. ಪುದೀನ ರೈಸ್ ಎಲ್ಲ ಮಾಡಿ ಮೊನ್ನೆ ತಿರುಪತಿಗೂ ಸ್ಟ್ರೈನ್ ಆಗಿಬಿಟ್ಟಿದೆ ಬೆಟ್ಟ ಹತ್ತಿ. ಇವಾಗ ಇಡ್ಲಿ ವಡೆ ತಿಂದ್ವಿ, ಹೋಗ್ತಾ ಇದ್ದೀವಿ. ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿತ್ತು. ಸೀನರಿ ಎಲ್ಲ ಹಿಡಿಯೋಕ್ಕಾಗಲಿಲ್ಲ. ಆಮೇಲೆ ವಿಡಿಯೋ ಸಾಧ್ಯವಾದರೆ ಮಾಡ್ತಿದ್ವಿ. ಸೂಪರ್ ಡಿಲಕ್ಸ್ ಬಸ್ಸು ಚೆನ್ನಾಗಿದೆ. ರಾಜಹಂಸ ಥರ ಇದೆ. ಚೆನ್ನಾಗಿದೆ, ಅನುಕೂಲವಾಗಿ ಫ್ಲೆಕ್ಸಿಬಲ್ ಆಗಿ ಒಳ್ಳೆ ಕಾರ್ ಇದ್ದಂಗೆ ಇದೆ ಬಸ್ಸು. ಚಿಕ್ಕಬಳ್ಳಾಪುರ ಹೋಗ್ತಾ ಇದೆ. ವೆದರ್ ಕೂಲಾಗೆ ಇದೆ. ಇವತ್ತೇನು ಬಿಸಿಲು ಇಲ್ಲ ಸದ್ಯ. ಯಾರು ಕದ್ಲಿ ತುಂಬ ಬಿಸಿಲು ಇರುತ್ತೆ. ತಿರುಪತಿಲೂ ಏನು ಅಂತ ಇಲ್ಲಿ ಕೂಲಾಗಿತ್ತು. ಎಲ್ಲ ಭಾನುವಾರ ಅಲ್ವಾ, ಎಲ್ಲೂ ಅಂಗಡಿಗಳು ಅಷ್ಟು ತೆಗೆದಿಲ್ಲ. ಕದ್ರಿ ಸ್ವಾಮಿ ದರ್ಶನ ಆಯಿತು. ಈಗ ಮನೇಲಿ ತಂದಿರೋ ಪುದೀನ ರೈಸ್ ತಿಂತಾ ಇದ್ದಿದ್ದೆ. ಆಲೂಗಡ್ಡೆ ಚಿಪ್ಸು, ಕುಂಕುಮ ಇಟ್ಟಿದ್ದಾರೆ ಹಂಸಕ್ಕಳು. ಚೆನ್ನಾಗಾಯಿತು ದರ್ಶನ. ಚಿಪ್ಸು ಎಲ್ಲ ನೋಡಿ, 8 ಜನ ಬಂದಿದ್ದಾರೆ. ಅರ್ಚಕರು ನೋಡಿ ಹೆಂಗೆ ಕುಂಕುಮ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ಇದು ಎಂಟ್ರೆನ್ಸ್. ಇದು ಗೋಪುರ, ಇದು ಮಹಾಲಕ್ಷ್ಮಿ. ಇದು ನೋಡಿ ಕಾದ್ರಿ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಆಂಧ್ರ. ಇದು ಕೂತ್ಕೊಂಡಿದ್ದಾರೆ. ಊಟ ಆಯಿತು, ಕೂತಿದ್ದಾರೆ ನೋಡಿ. ಗಣೇಶ ಕದ್ರಿ ನರಸಿಂಹಸ್ವಾಮಿ ಎಂಟ್ರೆನ್ಸ್ ಗಣೇಶ ಸಿಗುತ್ತೆ. ಸಣ್ಣ ಗಾಳಿ ಬಿಸ್ತಾ ಇದೆ ನೋಡಿ. ಇದು ಕದ್ರಿ ನರಸಿಂಹಸ್ವಾಮಿ ಎಂಟ್ರೆನ್ಸು. ಚೆನ್ನಾಗಿದೆ ಇದು. ನರಸಿಂಹಸ್ವಾಮಿ ಮದುವೆ ಆದಂಗಿಂದ ಬರ್ತಾಯಿದ್ದೀವಿ. ಮನೆ ದೇವರಲ್ಲ ಈಗ. ನಮ್ಮವ್ರದ್ದು ಬೇಲೂರು ಚಂಕೇಶ್ವ. ನಮ್ಮ ಮಕ್ಕಳು ಚಿಕ್ಕೊಂದು ಬಾರೋ ಒಂದು ರೆಡಿ ಆಗಿದ್ದ. ಬೇಡಪ್ಪ ತುಂಬ ರಶ್ ಇರುತ್ತೆ ನಾಳೆ ಟೆಸ್ಟ್ ಅಂತ ಬರಲಿಲ್ಲ. ನಾನು ನಮ್ಮ ಮನೆಯವ್ರು ಇಬ್ಬರೇ ಬಸ್ ಮಾಡ್ಕೊಂಡು ಬಂದ್ಬಿಟ್ಟು ಅట్లాಗೆ. ಈಗ ನೋಡಿ ಕ್ಲೋಸ್ 4 ಗಂಟೆಗೆ ತಿರ್ಗಾ ಓಪನು. ನಮ್ಮದು ದರ್ಶನ ಆಯಿತು. ಒಳಗಡೆ ಎಷ್ಟು ರಶ್ ಇದ್ರು. ಇವಾಗ ಕ್ಲೋಸ್. ಈಗ 4 ಗಂಟೆಗೆ ಓಪನು. ನಾವು ಬೆಳಗ್ಗೆ ಬೇಗ ಬಂದಿದ್ದಕ್ಕೆ ಎಲ್ಲ ಆಯಿತು ನೋಡಿ. ಇದು ಪ್ರಾಂಗಣ ಹೇಗಿದೆ ನರಸಿಂಹಸ್ವಾಮಿ. ಇದು ಶಿವಾರಿ ಕಲ್ಯಾಣ ಮಂಟಪ. ಇಲ್ಲಿ ಕಲ್ಯಾಣೋತ್ಸವ ಎಲ್ಲ ಮಾಡ್ತಾರೆ. ನೋಡಿ ಇದು ಎಲ್ಲ ಆಗಿನ ಕಾಲದ ಶಿಲಾಶಾಸನಗಳು.
ಇಲ್ಲಿ ಒಳಗಡೆ ಎಡಗಡೆ ತೆಂಗಿನಕಾಯಿ ಎಲ್ಲ ಹೊಡಿತಾರೆ. ನೋಡಿ ಗೋಪುರ. ಇಲ್ಲಿ ರೂಮ್ಸ್ಗಳು ಅವೈಲೇಬಲ್ ಇದೆ. ಮುಡಿ ಎಲ್ಲ ಕೊಡ್ತಾರಲ್ಲ, ನೋಡಿ ಇದು ರಥ ಎಳೆಯೋದು. ನೋಡಿ 8 ಜನ ಊಟ ಎಲ್ಲ ತಂದು ತಿಂತಾ ಇದ್ದಾರೆ. ನೋಡಿ ತುಂಬ ಫೇಮಸ್ ಕದ್ರಿ ನರಸಿಂಹ, ಪವರ್ಫುಲ್ ದೇವರು. ಒಳ್ಳೆ ಬಂದಕ್ಕೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅಷ್ಟಾಬಿದ್ದು ಇಲ್ಲೇ ನಿಂತ್ಕೊಂಡು ಸಾರ್ಥಕವಾಯಿತು ಅನಿಸ್ತದೆ. ನಮ್ಮ ಮಕ್ಕಳಿಗೆಲ್ಲ ಇಲ್ಲೇ ಚಿಕ್ಕ ವಯಸ್ಸಲ್ಲಿ ಮುಡಿ ಕೊಟ್ಟಿದ್ದು, ಒಂದ್ಸಲಿ ಕೊಟ್ಟಿದ್ದೀವಿ ಅಷ್ಟೇ. ಮನೆ ದೇವರಲ್ವಾ ಇಬ್ರಿಗೂ. ಕದ್ರಿ ನರಸಿಂಹ ಸ್ವಾಮಿ ವಿಶಾಲವಾಗಿದೆ ಪ್ರಾಂಗಣ ಎಲ್ಲ. ಇಲ್ಲಿ ಅನ್ನದಾನ, ಇಲ್ಲಿ ಅನ್ನದಾನ ಪ್ರಸಾದ ಕೊಡ್ತಾರೆ. ನಾವು ಹೋಗ್ಲಿಲ್ಲ, ಮನೆಯಿಂದನೇ ರೈಸ್ ತಂದುಬಿಟ್ಟಿದ್ವಲ್ಲ. ಇದೆಲ್ಲ ಕೂತ್ಕೊಂಡಿದ್ದಾರೆ, ರೆಸ್ಟ್ ತಗೊಳ್ತಾ ಇದ್ದಾರೆ. ಇಲ್ಲಿ ಮುಡಿ ಕೊಟ್ಟವರೆಲ್ಲ ರೂಮ್ ಮಾಡ್ಕೊಂಡಿರ್ತಾರೆ. ಶ್ರೀವಾರಿ ನಿತ್ಯ ಅನ್ನದಾನ. ಮಂಟಪ ಎಲ್ಲ ಚೆನ್ನಾಗಿದೆ, ಹಳೇ ಕಾಲದ ಇದು. ಪ್ರಹ್ಲಾದನ ಕಾಲದ ಅಂತಾರೆ ಇಂದ. ನಾಗರಕಟ್ಟೆ ಎಲ್ಲ ಇದೆ, ಅರಳಿ ಮರ, ಇಲ್ಲೆಲ್ಲ ಕಲ್ಯಾಣ. ಇವಾಗ ನಾವು ಬೆಳಗ್ಗೆ ಒಂದು ಮದುವೆ ನಡೀತಾ ಇತ್ತು. ತುಂಬ ಮದುವೆಗಳೆಲ್ಲ ನಡೀತಾ ಇದೆ. ಕಣ್ಣು ಗಾಳಿ ಬಿಸ್ತಿದೆ. ಗೋಪುರ. ಇಲ್ಲಿ ಲಡ್ಡು ಪ್ರಸಾದ ಕೊಡ್ತಾರೆ. 75 ರೂಪಾಯಿ ದೊಡ್ಡ ಲಡ್ಡುಗಳು. ನೋಡಿ ಲಡ್ಡು, ಅಗರಬತ್ತಿ ಎಲ್ಲ ಮಾರ್ತಾರೆ. ನೋಡಿ ಆನೆ, ಚಿಕ್ಕ ವಯಸ್ಸಲ್ಲಿ ನಮ್ಮ ಮಕ್ಕಳು ಈ ಆನೆ ಮೇಲೆ ಕೂತ್ಕೊಳ್ಳೋರು. ಎಷ್ಟು ವಿಶಾಲವಾಗಿದೆ. ಮೇಲ್ನೋಡಿ ಮಳೆ ಶೆಲ್ಟರ್ ಹಾಕಿದ್ದಾರೆ, ಮಳೆ ಬರ್ದಿದ್ರೆ ಅಂದರೆ ಏನೂ ತೊಂದರೆ ಆಗಲ್ಲ. ನೋಡಿ ನಾಗರಕಲ್ಲು. ಇಲ್ಲೆಲ್ಲ ಕಲ್ಯಾಣ ಮಂಟಪಗಳಿದೆ, ಮದುವೆಗಳು ನಡೀತದೆ. ಇವಾಗ ಬೆಂಗಳೂರಿಗೆ ಹೋಗ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಇಲ್ಲಿ ಶಾಪಿಂಗ್ದು ವೀಡಿಯೋ ಮಾಡೋಕೆ ಹಾಕ್ತೀನಿ. ಕಾಯಿ ಹೊಡಿತಾರೆ. ಕರ್ಪೂರ ನೋಡಿ, ಕರ್ಪೂರ ಕಾಯೆಲ್ಲ. ರಾಮನೂ ಇದೆ, ಶ್ರೀರಾಮ. ದೂರದಿಂದ ನೋಡಿ ಕದ್ರಿ ನರಸಿಂಹ ಸ್ವಾಮಿ. ತುಂಬ ಪ್ರಸಿದ್ಧಿಯಾದ ಸ್ಥಳ ಇದು, ಪವಿತ್ರವಾದ ಕ್ಷೇತ್ರ. ಬಾಗಿಲುಗಳು, ದ್ವಾರಗಳು. ಆಮೇಲೆ ವೀಡಿಯೋ ಮಾಡಿಕೊಂಡೆ ಶೂಟಿಂಗು. ಕದ್ರಿ ನರಸಿಂಹ ಸ್ವಾಮಿ 4 ಗಂಟೆಗೆ ಓಪನ್. ನಮ್ಮ ಮನೆಯವ್ರು ಸ್ವಲ್ಪ ಇಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಇವಾಗ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೊರಡೋದು. ಎಷ್ಟು ಸೆಕೆ ಇದೆ ನೋಡ್ರಿ. ನಾನು ತಿರುಪತಿಗೆ ಹೋದಾಗಲೂ ಅಷ್ಟು ಸೆಕೆನೇ, ಇಲ್ಲೂ ಸೆಕೆನೇ. ಬೆಂಗಳೂರೇ ಸ್ವಲ್ಪ ಚಳಿ. ಚೆನ್ನಾಗಿದೆ ಕದ್ರಿ ನರಸಿಂಹ ಪವಿತ್ರ ಕ್ಷೇತ್ರ. ನೀವು ಒಂದ್ಸಲ ಎಲ್ಲರೂ ಭೇಟಿ ಮಾಡಿ. ಮಿಶ್ರ ಪೇಡಕ್ಕೆ ಬಂದಿದ್ದೀವಿ, ಜಯನಗರ. ತಗೊಂಡು ಸ್ವೀಟ್ಸ್ ಎಲ್ಲ ನಮ್ಮ ಮಗ ನಮ್ಮ ಮನೆಯವ್ರು ಬರ್ತಾವ್ರೆ. ಮಿಶ್ರ ಪೇಡಕ್ಕೆ ಬಂದಿದ್ದೀವಿ ಸ್ವೀಟ್ಸ್ ಎಲ್ಲ ತೊಗೊಂಡ್ವಿ. ರಸಫಲ ಎಲ್ಲ, ಸಮೋಸ ಎಲ್ಲ ನೋಡಿ, ಕಚೋರಿ, ದೋಸೆ ಕ್ಯಾಪ್ ಬಂದ್ಬಿಟ್ಟು ಸ್ವಲ್ಪ ದೋಸೆ, ಫ್ರೈಡ್ ರೈಸ್ ಎಲ್ಲ ತಿಂದ್ವಿ. ಕೋರ್ಟ್ ಬ್ಲ್ಯಾಕ್ ಬಂದಿದ್ವಿ. ಆವಾಗ ನಾವು ಕಾಲೇಜಲ್ಲಿದ್ದಾಗ ಬರ್ತಾ ಇದ್ವಿ. ಆವಾಗ ಕಮ್ಮಿ ಆಗೋಯ್ತು, ಕೋರ್ಮಂಗ್ಲ ಸೇರಿಕೊಂಡು. ದೋಸೆ ಕ್ಯಾಪಲ್ಲಿ ಆಯಿತು. ಸ್ವಲ್ಪ ಫ್ರೈಡ್ ರೈಸ್ ತಿಂದು, ದೋಸೆ ತಿಂದು, ಕಾಫಿ ಕುಡಿದಾಯಿತು.
ಇವಾಗ ತೊಗೊಂಡು ಚೆನ್ನಾಗಿತ್ತು ಆದರೆ ಬಿರಿಯಾನಿ ತೊಗೊಂಡು ಕಾಲೇಜಿಂದ ಬರ್ತಿದ್ದೆ ದೊಡ್ಡದಾಗಿದ್ದೀನಿ ಎಲ್ಲ ವೆರೈಟಿ ಎಲ್ಲ ತಿಂತಾ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಸಿಂಪಲ್ಲಾಗಿ ಹುಷಾರಿರಲಿಲ್ಲ, ಕೋಲ್ಡ್ ಆಗಿಬಿಟ್ಟಿತ್ತು, ಚಿಕ್ಕವನು ಬಂದಿತ್ತು. ಈಗ ವರಮಹಾಲಕ್ಷ್ಮಿ ಸಂಜೆ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ. ಇವಾಗ ಹೂವು ಎಲ್ಲ ತೊಗೊಂಡು ಬಂದರು. ನಮ್ಮ ಮನೆಯಲ್ಲೇ ಮನೆ ಕಾಯಿ ಬಿಟ್ಟಿದೆ. ಈಗ ಅಭಿಷೇಕ ಮಾಡಿ ವಿಗ್ರಹಕ್ಕೆ ಅಷ್ಟೊತ್ತರ ಎಲ್ಲ ಹಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕಳಸ ಎಲ್ಲ ಆಯಿತು, ಕುಂಕುಮ, ಬಾದಾಮಿ, ಆಮೇಲೆ ಗಂಧ, ಕಂಕಣ ಎಲ್ಲ ರೆಡಿ ಆಗಿದೆ. ನೋಡಿ, ಮಹಾಲಕ್ಷ್ಮಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವತ್ರ ಸಾಧಿಕ ಶರಣ. ಇದು ಪದ್ಮಾವತಿಗೆ ಹೋಗಿದ್ವಲ್ಲ ಮನೆ, ಅರ್ಶಿನ ಕುಂಕುಮ ತಗೊಂಡು ಬಂದಿದ್ದೀನಿ. ತಿರುಪತಿಯಿಂದ ಸರ್ವಮಂಗಳ ಮಾಂಗಲ್ಯ ಶಿವೆ. ಬೆಳ್ಳಿ ದೀಪ ಅಣಿಸ್ತೀನಿ. ಇನ್ನೂ ಬೆಳ್ಳಿ ಸಾಮಾನೆಲ್ಲ ಇದೆ, ಸಾಕು. ಕೃಷ್ಣಾಷ್ಟಮಿಗೆ ಗೌರಿ ಗಣೇಶಕ್ಕೆ ತೆಗೆಯೋಣ. ಹುಷಾರಿಲ್ಲ, ಕೋಲ್ಡು. ಅದಕ್ಕೆ ಇವತ್ತೇ ಎಲ್ಲ ಸ್ವಲ್ಪ ನೆನ್ನೆಯಿಂದ ನೀರು ಪಡ್ಕೊಂಡ್ಬಂದೆ. ನೋಡಿ, ವಿಗ್ರಹಕ್ಕೆ ಇದು ಮಾಡಬೇಕು. ಈಗ ಅಭಿಷೇಕ ಪದ್ಮಾವತಿಯಿಂದ ತಂದಿದ್ದೆ ಲಕ್ಷ್ಮಿ. ಪದ್ಮಾವತಿ ಹೋಗಿದ್ವಲ್ಲ, ಫೋಟೋ ತೊಗೊಂಡ್ಬಂದಿದ್ದೀನಿ. ಪದ್ಮಾವತಿ ವೆಂಕಟೇಶ್ವರ. ಮಾವಿನ ಎಲೆ ಎಲ್ಲ ಹಾಕಿದ್ದೀನಿ. ಹಾಲು ಒಬ್ಬಟ್ಟು ಮಾಡಬೇಕು. ಈಗ ಅಭಿಷೇಕ ಮಾಡಿಬಿಟ್ಟು ವಿಗ್ರಹಗಳಿಗೆ ಪೂಜೆ ಶುರು ಮಾಡ್ಕೊಳ್ತೀನಿ. ಆಮೇಲೆ ಸೀರೆ ಇಟ್ಟಿದ್ದೀವಿ, ಹೊಸ ಸೀರೆ, ಬ್ಲೌಸು. ನಾವೇನು ಕಳ್ಸೋದಕ್ಕೆ ನಾವು ಸೀರೆ ಉಡ್ಸಲ್ಲ. ಮಧ್ಯಾಹ್ನ ನಮ್ಮ ತಾಯಿ ಮನೆಯಿಂದ ಕಳ್ಸೋದಕ್ಕೆ ಏನು ಇದು ಇಟ್ಟಿಲ್ಲ, ನಾವು ಸೀರೆ ಉಡ್ಸಲ್ಲ. ಚಿನ್ನ ಕಾಸಿನ ಸರ ಹಾಕಿದ್ದೀನಿ. ಈ ನಮ್ಮನೆ ತಿರುಪತಿ ವಿಡಿಯೋ ಹಾಕಿದ್ದೀನಿ, ತುಂಬ ದಿನ ಆಗಿತ್ತು. ಇವತ್ತು ಲಕ್ಷ್ಮೀ ಪೂಜೆ ಹುಷಾರಿರಲಿಲ್ಲ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಇವು ನೆನ್ನೆಯಿಂದ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ. ಈಗ ಇದು ವಿಗ್ರಹಗಳ ಅಭಿಷೇಕ ಮಾಡಬೇಕು. ಆಮೇಲೆ ಹಾಲು ಹೋಳಿಗೆ ಮಾಡ್ತೀವಿ. ಈಗ ಅಭಿಷೇಕ ಮಾಡಿ ತುಪ್ಪ ದೀಪ ಹಣಿಸಿ ಅಷ್ಟೊತ್ತರೆಲ್ಲ ಹೇಳ್ತೀನಿ. ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸ್ವಲ್ಪ ಕೋಲ್ಡ್ ಆಗಿರೋದಕ್ಕೆ ಫೇಸ್ ಸ್ವಲ್ಪ ಡಲ್ ಆಗಿದೆ. ದಯವಿಟ್ಟು ವಿಡಿಯೋ ನೋಡಿ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಮೀಶೋಯಿಂದ ಬಳೆ ತೊಗೊಂಡು ಬಂದೆ, ಚೆನ್ನಾಗಿದೆ. ಇವತ್ತು ಹಬ್ಬದ ದಿವಸನೇ ಬಂದಿದೆ. ಆಮೇಲೆ ಹೊಸ ಸೀರೆ ದೇವ್ರಿಗೆ ಇಟ್ಟಿದ್ದೀವಿ. ಈಗ ಪೂಜೆ ಮಾಡ್ತೀನಿ. ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ. ಈಗ ಅಭಿಷೇಕ ಮಾಡಿ ಆಮೇಲೆ ಅಷ್ಟೊತ್ತರ ಮಾಡಿ ಮಹಾಮಂಗಳಾರತಿ ಮಾಡ್ತೀನಿ. ಆಮೇಲೆ ಕಾಯೆಲ್ಲ ಹೊಡೆದು ಪೂಜೆ ಮಾಡ್ತೀವಿ. ಹೂವು ತೋರಣ ಎಲ್ಲ ಕಟ್ಟಿದ್ದೀನಿ, ಹೊರಗಡೆ ರಂಗೋಲಿ ಎಲ್ಲ ಬಿಟ್ಟಿದೆ. ಲಕ್ಷ್ಮಿ ತುಪ್ಪ, ಜೇನುತುಪ್ಪ, ಸಕ್ಕರೆ, ಪಂಚಾಮೃತದಿಂದ ಅಭಿಷೇಕ. ಮನೆಯಲ್ಲಿರೋ ಎಲ್ಲ ವಿಗ್ರಹಗಳಿಗೂ ಸಹಿತ ಅಭಿಷೇಕ ಫ್ರೈಡೇ ಮಾಡ್ತೀನಿ. ಪ್ರತಿ ಫ್ರೈಡೇನೂ ಆಗ್ತಿದ್ದಾಗ ಮತ್ತು ಎಲ್ಲದಕ್ಕೂ ಅಭಿಷೇಕ ಮಾಡಿದೆ. ರೋಸ್ ವಾಟರು, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಗಂಧದ ಪುಡಿ ಎಲ್ಲದಿಂದ ಅಭಿಷೇಕ ಆಯಿತು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಅಭಿಷೇಕ ಮಾಡಿ ಒರೆಸಿ ಅರ್ಶಿನ ಕುಂಕುಮ ಚಂದನ ಇಟ್ಟು ಈಗ ಅಷ್ಟೊತ್ತರ ಹೇಳ್ತೀನಿ. ಮಹಾಲಕ್ಷ್ಮಿ ನೋಡಿ, ಇದು ಅಭಿಷೇಕ ಆಯಿತು, ಹಾಲು ಮೊಸರು ಜೇನುತುಪ್ಪಲ್ಲಿ. ಇವಾಗ ಕುಂಕುಮ ಅರ್ಚನೆ ಆಯಿತು. ಚಂದನ ನೋಡಿ, ಚಂದನ ಇಟ್ಟಿದ್ದೀವಿ. ಹಾಗೆ ಕುಂಕುಮ ಲಕ್ಷ್ಮೀ ಅರ್ಚನೆ ಆಯಿತು, ಚಂದನ ಇಟ್ಟು, ಹೂವು ಆಯಿತು, ಎಲ್ಲ ಆಯಿತು. ಇವಾಗ ಗಂಧದ ಕಡ್ಡಿ ನೋಡಿ, ಬೆಳ್ಳಿ ತುಪ್ಪ ದೀಪ ಅಣಿಸಿದ್ದಾಯಿತು. ದೇವ್ರಿಗೆ ಬೆಳ್ಳಿ ತುಪ್ಪ ದೀಪ ಎಲ್ಲ ಅಣಿಸಿದ್ದಾಯಿತು. ಇವಾಗ ತೆಂಗಿನಕಾಯಿನ ಹೊಡೆದು ಮಂಗಳಾರತಿ ಮಾಡ್ತೀನಿ. ಈಗ ಅಷ್ಟೊತ್ತರ ಆಯಿತು ನೋಡಿ, ಕಾಸಿನ ಸರ.
ತುಂಬ ಇದೆಯಲ್ಲ ಎಲ್ಲದಕ್ಕೂ ಹೂವು ಇಟ್ಟಿದ್ದಾಯಿತು. ವೆಂಕಟೇಶ್ವರ, ಲಕ್ಷ್ಮೀ, ಮಹಾಲಕ್ಷ್ಮಿ, ಎಲ್ಲ ದೇವ್ರಿಗೂ ಹೂವು ಇಟ್ಟೆ. ವಿಗ್ರಹಗಳಿಗೆಲ್ಲ ಅಭಿಷೇಕ ಆಯಿತು. ನೋಡಿ ಸರಸ್ವತಿಗೆ ಇಟ್ಟಿದೆ, ಬಿದ್ದೋಗ್ಬಿಟ್ಟಿದೆ. ಗಣಪತಿ, ಓಂ ಗಂ ಗಣಪತಿ ನಮಃ. ಲಕ್ಷ್ಮೀ ನರಸಿಂಹಂಗೆ ಎಲ್ಲದಕ್ಕೂ ಹೂವು ಇಟ್ಟಿದ್ದಾಯ್ತು. ಮನೇಲಿರೋ ದೇವ್ರ ಫೋಟೋಗಳಿಗೆ ಆಯಿತು. ಲಕ್ಷ್ಮೀ ಪೂಜೆ ಅಷ್ಟೋತ್ತರ ಎಲ್ಲ ಆಯಿತು. ಈಗ ತೆಂಗಿನಕಾಯಿ ಹೊಡೆದು ನೈವೇದ್ಯ ಮಾಡಬೇಕೀಗ. ನೈವೇದ್ಯ ಇಡಬೇಕು. ಲಕ್ಷ್ಮೀ ಪೂಜೆ ಮಾಡಿದೆ. ಇವಾಗ ಅಷ್ಟೊತ್ತರ ಆಯಿತು. ಲಕ್ಷ್ಮೀ ಅರ್ಚನೆ ಆಯಿತು. ನೋಡಿ ಸಿಂಪಲಾಗಿ ಸೀರೆ ಉಡ್ಕೊಂಡಿದ್ದೀನಿ. ಕೂದಲು ಇವಾಗ ಸ್ನಾನ ಮಾಡಿದ್ದಲ್ಲ ಬೆಳಗ್ಗೆ, ಹಾಲೆಲ್ಲ ಸಿಂಪಲ್ ಎಲ್ಲ ಕಟ್ಟಿ ಅಷ್ಟೊತ್ತಾಯಿತು. ಮಂಗಳಾರತಿ ಆಯಿತು. ಈಗ ತೆಂಗಿನಕಾಯಿ ಹೊಡೆದು ಈಗ ನೈವೇದ್ಯಕ್ಕೆ ಇದು ಹಾಲು ಒಬ್ಬಟ್ಟು ಮಾಡೋಣ ಅಂತಿದ್ದೀನಿ. ವಾಯ್ಸ್ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಮೈಗೆಲ್ಲ ಅರ್ಶನ ಆಗಿದೆ. ಇಲ್ಲ ದೇವ್ರ ಮನೆಯೆಲ್ಲ ನಾನೇ ಕ್ಲೀನ್ ಮಾಡಿಕೊಂಡೆ. ಹೆಲ್ಪರು ಏನೋ ಎಲ್ಲ ಮಾಡಿಸಿಲ್ಲ, ನಾನೇ ಮಾಡಿಕೊಂಡೆ. ಎಲ್ಲ ಮನೆ ಒರೆಸ್ಕೊಟ್ರು. ನಾನು ಮಕ್ಕಳಿಗೆಲ್ಲ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ಈಗ ಹಾಲು ಒಳಗೆ ಮಾಡಬೇಕು ನಮ್ಮ ದೊಡ್ಡವನಿಗೋಸ್ಕರ. ದಯವಿಟ್ಟು ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ.